ಹಲ್ಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಈ ಸಮಯ ನನಗೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ವಿಶೇಷವಾಗಿ ಇವತ್ತು ಒಂದು ಶುಭ ಶುಕ್ರವಾರ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಹೇಳಿದಂಥ 7 ಮಾತುಗಳು ಅವು ತುಂಬ ಮುಖ್ಯವಾದಂಥ ಮಾತುಗಳೆಂಬುದಾಗಿ ನಾನು ನೆನೆಸ್ತೇನೆ. ಯಾಕೆಂದರೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಇದ್ದು ನಮ್ಮ ಜೊತೆ, ಅಂದರೆ ಆ ದಿನದಲ್ಲಿ ಪ್ರತಿಯೊಂದು ಮಾಡಿ ಮುಗಿಸಿ ಆತನು ಶಿಲುಬೆಗೆ ಹಾಕಲ್ಪಟ್ಟಾಗ ಈ 7 ಮಾತುಗಳು ಹೇಳುವಂಥವು ನಮ್ಮ ಜೀವಿತಕ್ಕೆ ಅವು ಭಾಳ ಪ್ರಾಮುಖ್ಯವಾದಂಥ ಮಾತುಗಳೆಂಬುದಾಗಿ ನಾನು ನೆನೆಸ್ತೇನೆ. ಇದುವರೆಗೂ ನಾವು 3 ಮಾತುಗಳನ್ನು ಕೇಳಿಸ್ಕೊಂಡಿವಿ. ಆದರೆ ಈ 3 ಮಾತುಗಳನ್ನು ಕೇಳಿಸ್ಕೊಳ್ಳುವಾಗ ಅದು ತನಗೆ ಸಂಬಂಧಪಟ್ಟಂಥ ಮಾತಲ್ಲ, ಅಂದರೆ ಆತನ ಮುಂದೆ ಇರುವಂಥ ಪ್ರತಿಯೊಬ್ಬರನ್ನ ಕುರಿತು ಹೇಳಿದಂಥ ಮಾತು. ಯಾಕೆಂದರೆ 3 ಮಾತುಗಳನ್ನು ನೋಡುವಾಗ ತನ್ನ ಬಗ್ಗೆ ತಾನು ಹೇಳ್ಕೊಳ್ಳುವಂಥದ್ದಲ್ಲ, ಅದರ ಇತರರ ಬಗ್ಗೆ, ಇತರರಿಗಿರುವಂಥ ಸಮಸ್ಯೆಗಳ ಬಗ್ಗೆ, ಇತರರು ಪಡುವಂಥ ನೋವುಗಳ ಬಗ್ಗೆ ಗುರುತಿಸಿ ಅವರನ್ನು ತಿಳ್ಕೊಂಡು ಅವರ ಬಿಡುಗಡೆಗಾಗಿ ಹೇಳಿದಂಥ 3 ಮಾತುಗಳೆಂಬುದಾಗಿ ನಾವು ನೋಡ್ಕೊಳ್ತೇವೆ. ಆದರೆ 4ನೇ ಮಾತು ಬರುವಾಗ ಅದು ವೈಯಕ್ತಿಕವಾಗಿ ತನ್ನ ಬಗ್ಗೆ ತಾನು ಹೇಳ್ಕೊಳ್ಳುವಂಥ ಮಾತಾಗಿದೆ. ಯಾಕೆ ವೈಯಕ್ತಿಕವಾಗಿ ತನ್ನ ಬಗ್ಗೆ ತಾನು ಈ 4ನೇ ಮಾತನ್ನು ಹೇಳ್ಕೊಳ್ತಾರೆ, ಅದು ಹೇಗೆ ಇದೆ ಎಂಬುದಾಗಿ ನಾವು ನೋಡ್ಕೊಳ್ಳುವಾಗ ನಾವು ನೋಡ್ತೇವೆ. ಮತ್ತಾಯನ ಬರೆದಂಥ ಸುವಾರ್ತೆ 27:45-46 ನೋಡ್ತೇವೆ. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೆ ಆ ದೇಶದ ಮೇಲೆಲ್ಲ ಕತ್ತಲು ಕವಿಯಿತು. ಸುಮಾರು 3 ಗಂಟೆಗೆ ಏಸು ಎಲೆ ಲಬ ಸಬಕ್ತಾನೆ, ಅಂದರೆ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದೆಯಾ ಅಂತ. ಅಂದರೆ ಇದನ್ನು ನೋಡುವಾಗ ಇಲ್ಲಿ ನೋಡ್ತೇವೆ, ದೇವರು ಇಲ್ಲಿ ಹೇಳ್ತಾ ಇದ್ದಾರೆ ಆ ಸಮಯದಲ್ಲಿ ಹೇಗಿದೆ ಅಂದರೆ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆ ತನಕ ಅಲ್ಲಿ ಇರುವಂಥ ಸೂರ್ಯನೂ ಇಲ್ಲ. ಅಂದರೆ ಈಗ ನಾವು ನೋಡ್ತೇವೆ, ಇವಾಗ 12 ಗಂಟೆ 12:15 ಆಗಿದೆ, ಇಲ್ಲಿ ತುಂಬ ಬಿಸಿಲಿದೆ. ಆದರೆ ಆವತ್ತು ಯೇಸು ಸ್ವಾಮಿನ ಸುಮಾರು 9 ಗಂಟೆಗೆ, ಬೆಳಗಿನ ಜಾವ 9 ಗಂಟೆಗೆ ಆತನನ್ನು ಶಿಲುಬೆಗೆ ಹಾಕಿದ್ದಾರೆ. ಶಿಲುಬೆಯಲ್ಲಿ ಇರುವಾಗ ಈ 3 ಮಾತುಗಳನ್ನು ಹೇಳ್ತಾ ಇರುವಾಗ, ಆದರೆ ಮಧ್ಯಾಹ್ನ 12 ಗಂಟೆಗೆ ಏನಾಗಿದೆ ಅಂದರೆ ಅಲ್ಲಿ ಕಾರ್ಗತ್ತಲು ಕವಿದಿದೆ. ಅಂದರೆ ಆ ಒಂದು ಸೃಷ್ಟಿ ಕೂಡ ಈತನಿಗೆ ವಿರೋಧವಾಗಿದೆ, ಸೃಷ್ಟಿ ಕೂಡ ಈತನಿಗೆ ಮುಖವನ್ನು ತಿರ್ಸ್ಕೊಂಡಿದೆ. ಅಂದರೆ ಸೃಷ್ಟಿ ಕೂಡ ಈತನನ್ನು ನೋಡದ ರೀತಿಯಲ್ಲಿ ಯೇಸು ಸ್ವಾಮಿ ಶಿಲುಬೆಯಲ್ಲಿರುವಾಗ ಈ ಮಾತು ಹೇಳ್ತಾರೆ. ಇದಕ್ಕಿಂತ ಇಂಚೆ ನಾವು ನೋಡುವಾಗ, ಇಂದಿನ ಭಾಗ ನಾವು ನೋಡುವಾಗ ಯೇಸು ಸ್ವಾಮಿ ಯಾಕೆ ಈ ಮಾತು ಹೇಳ್ತಾ ಇದ್ದಾರೆ ಅಂತ ನಾವು ನೋಡುವಾಗ, ಯೇಸು ಸ್ವಾಮಿ ಜೊತೆಗಿರುವಂಥ ಪ್ರತಿಯೊಬ್ಬರು, ಅಂದರೆ ಶಾರೀರಿಕವಾಗಿ ಯೇಸು ಸ್ವಾಮಿ ಎಷ್ಟು 100% ದೇವರಾಗಿದ್ದಾರೆ, 100% ಏನಾಗಿದ್ದಾರೆ ಅಂದರೆ ಆತನ ಒಬ್ಬ ಮನುಷ್ಯನಾಗಿದ್ದಾನೆ. ಹಾಗಾಗಿ ಮನುಷ್ಯನಾಗಿ ಯೋಚಿಸುವಾಗ ಆ ಮನುಷ್ಯನು ಎಷ್ಟು ನೋವು ಪಡ್ತಾ ಇದ್ದಾನೆ ಅಂದರೆ ಆತನು ಮಾನಸಿಕವಾಗಿ ನೊಂದು ಹೋಗಿದ್ದಾನೆ, ಮತ್ತು ಶಾರೀರಿಕವಾಗಿ ನೊಂದು ಹೋಗಿದ್ದಾನೆ, ಆತ್ಮಿಕವಾಗಿ ಕೂಡ ಕುಗ್ಗಿ ಹೋಗಿದ್ದಾನೆ. ಯಾಕೆಂದರೆ ಆತನು ಅಷ್ಟು ಮಾನಸಿಕವಾಗಿ ಯಾಕೆ ನೋವು ಪಡ್ತಾ ಇದ್ದಾನೆ ಅಂತ ನಾವು ನೋಡೋದಾದರೆ, ಮಾನಸಿಕವಾಗಿ ನೋವು ಪಡಲಿಕ್ಕೆ ಕಾರಣ ಏನಂದರೆ, ಎಷ್ಟೋ 3.5 ವರ್ಷ ಕಾಲ ಈತನ ಜೊತೆಗಿದ್ದಂಥ ಅನೇಕ ಶಿಷ್ಯರು, 12 ಮಂದಿ ಶಿಷ್ಯರಿದ್ದರು, ಅನೇಕ ಜನ ಸಮೂಹ ಇತ್ತು, ಅನೇಕರು ಈತನನ್ನು ನೋಡೋರಿದ್ರು, ಈತನನ್ನು ಪ್ರಶ್ನೆ ಮಾಡೋರಿದ್ರು, ಈತನ ಜೊತೆ ಇದ್ದವರು ಇದ್ದರು. ಆದರೆ ನಾವು ನೋಡ್ಕೊಂಡ್ವಿ, ಗಾಯತ್ರಿ ಯಾವಾಗಲೇ ಹೇಳಿದರು, ಪೇತ್ರನ ಹೇಳ್ತಾ ಇದ್ದಾನೆ, ಪೇತ್ರನನ್ನೇ ಯೇಸು ಸ್ವಾಮಿ ಕೇಳ್ತಾ ಇದ್ದಾರೆ, ನೀನು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದೀಯ ಅಂತ. ಹಾಗೆ ಯೇಸು ಸ್ವಾಮಿಗೆ 3 ಸಾರಿ ಕೂಡ ಪೇತ್ರನ ಏನು ಹೇಳ್ತಾರೆ ಅಂದರೆ, ಸ್ವಾಮಿ ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಗೊತ್ತಿಲ್ವಾ ಅಂತ. ಅಂದರೆ ಆತನು ಪೇತ್ರನ ಹೇಳುವಂಥ ಮಾತಿನಲ್ಲಿ ಏನಿದೆ ಅಂದರೆ, ಆತನ ಪ್ರಾಣ ಕೊಡುವಷ್ಟು ಯೇಸುವನ್ನು ಪ್ರೀತಿ ಮಾಡ್ತೀನಿ ಅಂತ ಹೇಳುವ ರೀತಿಯಲ್ಲಿದೆ. ನಿಜವಾಗ್ಲೂ ಒಂದು ಸಮಯ ಬಂದಾಗ ಪೇತ್ರನ ಏನಂತಾನಂದರೆ, ನೀನು ಯಾರೋ ನನಗೆ ಗೊತ್ತಿಲ್ಲ ಅಂತಾನೆ. ಅಲ್ಲಿರೋವಂಥವ್ರು ಬಂದು ಆತನನ್ನು ಸಿಪಾಯಿಗಳು ಬಂದು ನೀನು ಯೇಸುವಿನ ಶಿಷ್ಯನಲ್ವ ಅನ್ನುವಾಗ ಪೇತ್ರನ ಹೇಳ್ತಾನೆ, ನೀನು ಯಾರೋ ನನಗೆ ಗೊತ್ತಿಲ್ಲ ಅಂತ. ಅದೇ ರೀತಿಯಾಗಿ ನೋಡ್ತೇವೆ, ಆತನ ಜೊತೆಗಿರುವಂಥ ಶಿಷ್ಯರು ಎಷ್ಟೋ ಜನರು ಇದ್ದರು, ಯೆಹೋವನನು ಕೂಡ ಇದ್ದ, ಆತನು ಕೂಡ ಹೇಳ್ತಾ ಇದ್ದಾನೆ, ಆತನು ಕೂಡ ತಪ್ಪಿಸಿಕೊಂಡು ಈತನಿಂದ ದೂರ ಹೋಗೋದನ್ನು ನೋಡ್ತೇವೆ. ಇರುವಂಥ ಎಲ್ಲ ಶಿಷ್ಯರು ಈತನನ್ನು ಬಿಟ್ಟು ಹೋಗಿದ್ದಾರೆ. ಇರುವಂಥ ಶಾರೀರಿಕವಾಗಿ ಯಾರೆಲ್ಲ ಈತನ ಜೊತೆಗಿದ್ರೋ ಅವರೆಲ್ಲರೂ ಈತನಿಂದ ದೂರ ಆಗಿದ್ದಾರೆ. ಇದು ಅಂದರೆ ಮಾನಸಿಕವಾಗಿ ಆತನಿಗೆ ಸಹಿಸಿಕೊಳ್ಳದೆ ಇರುವಂಥ ಒಂದು ಅನುಭವದಲ್ಲಿ ಯೇಸು ಸ್ವಾಮಿ ಇದು ಈ ಮಾತು ಹೇಳ್ತಾ ಇದ್ದಾನೆ. ಯಾಕೆಂದರೆ ಎಷ್ಟೋ ದಿನ ಆತನ ಜೊತೆಗಿದ್ದು ಜಯಘೋಷ ಮಾಡಿದವರೇ ಆತನು ಒಂದು ಸಂದರ್ಭ ಬರುವಾಗ ಹೇಳ್ತಾ ಇದ್ದಾರೆ, ಈತನು ಯಾರೋ ನಮಗೆ ಗೊತ್ತಿಲ್ಲ ಅಂತ. ಆತನ ಹಿಂದೆ ಊಟಕ್ಕೋಸ್ಕರ ಹಿಂದೆ ಇರುವಂಥ ಹೋದಂಥ ಎಷ್ಟೋ ಜನ ಸಮೂಹ ಹೇಳ್ತಾ ಇದೆ, ಈತನು ಯಾರೋ ಗೊತ್ತಿಲ್ಲ ಅಂತ. ಅಂದರೆ ಎಲ್ಲರಿಂದ ಆತನು ಬಿಡಲ್ಪಟ್ಟವನಾಗಿದ್ದಾನೆ. ಎಲ್ಲರಿಂದ ಒಂದು ಶಾರೀರಿಕ ಸಂಬಂಧ ನೋಡ್ಕೊಳ್ಳುವಾಗ ಆತನ ಶಾರೀರಿಕ ಸಂಬಂಧದಿಂದ ಯಾರ್ಯಾರು ಆತನಿಗೆ ಹತ್ತಿರವಾಗಿದ್ರೋ ಅವರು ಪ್ರತಿಯೊಬ್ಬರು ಆತನಿಂದ ದೂರ
ಆಗೋದನ್ನು ನಾವು ನೋಡ್ತೇವೆ. ಆ ದೂರ ಆದಂಥ ಸಂದರ್ಭದಲ್ಲಿ ಆತನು ಹೇಳ್ತಾನೆ, ಯಾರು ಇದುವರೆಗೂ ನನ್ನ ಜೊತೆಗಿದ್ದು, ಯಾರೆಲ್ಲ ಇದುವರೆಗೂ ನನ್ನ ಜೊತೆಯಲ್ಲಿ ಇದ್ದವರು, ನನ್ನ ಜೊತೆ ಊಟ ಮಾಡಿದವರು, ನಾನು ಮಾಡಿದಂಥ ಅದ್ಭುತಗಳನ್ನು ನೋಡಿದವರು ಪ್ರತಿಯೊಬ್ಬರು ಯಾರೆಲ್ಲ ಇದ್ರೋ ದೇವ್ರೆ, ಅವರೆಲ್ಲ ಕೈ ಬಿಟ್ಟರೆ ನನಗೇನು ನೋವು ಅನ್ನಿಸ್ತಾ ಇಲ್ಲ ದೇವ್ರೆ, ನೀನು ಕೂಡ ನನ್ನನ್ನು ಕೈ ಬಿಟ್ಟುಬಿಟ್ಟಿಯಾ ಅಂತ ಆತನ ಒಂದು ಗಂಭೀರವಾಗಿ. ಆದರೆ ಈ 3 ಮಾತುಗಳು ಮೊದಲನೇದಾಗಿ ನಾವು ನೋಡ್ಕೊಂಡಿವಲ್ಲ, ಅದು ಒಂದು ಭಾಗ. ಆದರೆ ಈ 4ನೇ ಮಾತಿಂದ ಬರುವಂಥ ಒಂದು ಭಾಗ ಏನಿದೆ, ಅದು ಇನ್ನೊಂದು ಭಾಗ ಆಗಿದೆ. ಏನಂದರೆ ಇದು ತುಂಬ ಗಂಭೀರವಾಗಿ ದೇವರ ಹತ್ರ ಮಾತಾಡುವಂಥ ಮಾತಂಬುದಾಗಿ ನೋಡ್ತೇವೆ. ಯಾಕೆಂದರೆ ನಾನು ಒಂದು ಸ್ಟೋರಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ, ಇತ್ತೀಚೆಗೆ ನಾವು ಕೊರೋನಾ ಟೈಮಲ್ಲಿ ನೋಡ್ಕೊಂಡಿವಿ. ಅನೇಕ ಕಡೆ ಕೊರೋನಾ ಬಂದಿರುವಾಗ ಅನೇಕ ಸಂಬಂಧಗಳು ನಾವು ದೂರ ಆಗಿರೋದನ್ನು ನೋಡಿದ್ವಿ. ನಾನು ಒಂದು ಜಿಲ್ಲೆಯಲ್ಲಿ ನಾನು ಆ ಒಂದು ವಿಡಿಯೋ ನೋಡ್ತಾ ಇದ್ದೆ. ಆ ಒಂದು ವಿಡಿಯೋದಲ್ಲಿ 21 ವರ್ಷದ ಒಬ್ಬ ಯುವಕನಿದ್ದಾನೆ. ಆತನಿಗೆ ಏನಾಗಿದೆ ಅಂದರೆ, ಅವ್ರ ಮನೆಯಲ್ಲಿ ಎಲ್ಲರೂ ಸುರಕ್ಷಿತವಾಗಿದ್ದಾರೆ. ಆತನ ಎಲ್ಲ ದೂರ ಹೊರಗಡೆ ಹೋಗಿ ಆತ ಕೆಲಸಕ್ಕೋಸ್ಕರ ಹೋಗಿರುವಾಗ ಆತನಿಗೆ ಕೊರೋನಾ ಇದೆ ಅಂತ ಅವ್ರ ಊರಿಗೆ ಬಂದಾಗ ಟೆಸ್ಟ್ ಮಾಡಿದಾಗ ಈತನಿಗೆ ಕೊರೋನಾ ಪಾಸಿಟಿವ್ ಇದೆ ಅಂತ ಹೇಳಿದ್ದಾರೆ. ಅವ್ರ ಮನೆಯಲ್ಲಿ ಆತನು ಬರೋಂಗಿಲ್ಲ. ಆತನನ್ನು ಊರು ಹೊರಗಡೆ ಒಂದು ಸ್ಕೂಲಲ್ಲಿ ಕ್ವಾರಂಟೈನಲ್ಲಿ ಇಟ್ಟಿದ್ದಾರೆ. ಅಂದರೆ ಎಲ್ಲರೂ ಆತನನ್ನು ನೋಡಿ ಬರಲಿಕ್ಕೆ ಹೋಗಿದ್ದಾರೆ. ಆತನ ಕೊನೆ ಸ್ಟೇಜಲ್ಲಿದ್ದಾನೆ. ಆದರೆ ಆತನ ಕೊರೋನಾದಿಂದ ತುಂಬ ಕುಗ್ಗಿ ಹೋದವನಾಗಿರುವಾಗ, ಬಲಹೀನನಾಗಿರುವಾಗ ಅವ್ರ ತಂದೆ ಹೋಗಿ ನೋಡ್ತಾರೆ. ಅವ್ರ ತಂದೆ ಒಳಗಡೆ ಬರಲಿಕ್ಕೆ ಬಿಡ್ತಾ ಇಲ್ಲ. ಅಂದರೆ ಆ ತಂದೆ ಒಳಗಡೆ ಬರಲಿಕ್ಕೆ ಕೂಡ ಆಗ್ತಾ ಇಲ್ಲ. ಯಾಕೆಂದರೆ ಅಲ್ಲಿರುವಂಥವ್ರು ಆತನನ್ನು ಬಿಡ್ತಾ ಇಲ್ಲ. ಆಗ ಅವ್ರ ಮಗ ಅಲ್ಲಿ ಮಲ್ಕೊಂಡಂಥ ಮಗ ಹೇಳ್ತಾನೆ, ಅಪ್ಪ ನೀನು ನನ್ನ ಹತ್ರ ಒಂದು ಸರಿ ಬಾ ಅಪ್ಪ, ನಿನ್ನ ಕೈನ ನಾನು ಹಿಡ್ಕೋಬೇಕನ್ನಿಸುತ್ತೆ, ನಿನ್ನನ್ನು ಮುಟ್ಟಬೇಕನ್ನಿಸುತ್ತೆ, ನಿನ್ನ ಹತ್ರ ಮಾತಾಡ್ಬೇಕನ್ನಿಸುತ್ತೆ ಅಪ್ಪ. ನೀನು ನನ್ನನ್ನು ಯಾರು ಕೈ ಬಿಟ್ಟೋದ್ರು, ಯಾರು ಬಂದಿಲ್ಲ ಅಂದರೂ ಪರವಾಗಿಲ್ಲ, ಅಲ್ಲಿ ಎಲ್ಲರೂ ನಿಂತೋದ್ರು, ಅವರೆಲ್ಲರೂ ಹೋಗಿದ್ದಕ್ಕೆ ನನಗೇನು ದುಃಖ ಅನ್ನಿಸ್ತಾ ಇಲ್ಲ. ಆದರೆ ನಾನು ಅಪ್ಪ, ನೀನು ಎಷ್ಟೋ ಪ್ರೀತಿ ಮಾಡುವಂಥ ನಾನು ದೇವ್ರೆ ಅಪ್ಪ, ನೀನು ನನ್ನನ್ನು ಬಿಟ್ಟು ಅಲ್ಲಿ ನಿಂತಿದೆಯಲ್ಲ, ಒಂದು ಸರಿ ನಮ್ಮ ಅಪ್ಪನ ಕಳಿಸ್ರಿ ಅಂತ ಎಷ್ಟು ಅಂಗಲಾಚಿದ್ರು ಕೂಡ ಆ ತಂದೆ ಆ ಮಗನ ಹತ್ರ ಬರೋಕ್ಕಾಗ್ತಾ ಇಲ್ಲ. ಈ ಮಗ ಆ ತಂದೆ ಹತ್ರ ಹೋಗೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಇವತ್ತು ಈ ಮಗನ ಪರಿಸ್ಥಿತಿ ಏನಿದೆ ಅಂದರೆ, ಒಂದು ರೋಗಕ್ಕೆ ತುತ್ತಾಗಿ, ಒಂದು ಸುಂಕಿಗೆ ತುತ್ತಾಗಿ ಆತನು ಅಲ್ಲಿ ಆ ಒಂದು ಪರಿಸ್ಥಿತಿಯಲ್ಲಿ ಅಂದರೆ ಕುಗ್ಗಿ ಹೋಗ್ತಾ ಇದ್ದಾನೆ. ಆ ಸಾವಿಗೆ ಹತ್ರ ಆಗಿದ್ದಾನೆ. ಆದರೆ ತಂದೆಗೆ ಈತನಿಗಿರುವಂಥ ಯಾವುದೇ ರೋಗ ಆತನಿಗಿಲ್ಲ, ಯಾವುದೇ ಬಲಹೀನತೆ ಆತನಿಗಿಲ್ಲ. ಆದರೆ ಈತನ ಹತ್ರ ಬಂದರೆ ನನ್ನ ಮಗನಿಗಿರುವಂಥ ಕಾಯಿಲೆ ನನಗೆಲ್ಲಿ ಬರುತ್ತಂತ ಆತನ ಒಳಗಡೆ ಕೂಡ ಬರೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಆತನಿಗೆ ತಂದೆಗೆ ಏನಂದರೆ, ನನ್ನ ಮಗನಿಗೆ ಬರೋವಂಥ ಕಾಯಿಲೆ ಬಂದಿದೆ, ಆತನ ಸಾಯ್ದು ಖಚಿತ, ಆದರೆ ನನಗೆ ಯಾವುದೇ ಕಾಯಿಲೆ ಇಲ್ಲ, ಈಗ ಆತನ ಹತ್ರ ಹೋದರೆ ನನಗೆ ಅದು ಬರುತ್ತೆ ಅಂತ ತಂದೆ ಮಗನ ಸಂಬಂಧ ಒಂದು ಕಾಯಿಲೆಯಿಂದ ಕಟ್ಟಾಗೋದನ್ನು ನಾವು ನೋಡ್ತೇವೆ. ಅಂದರೆ ಇದೇ ರೀತಿಯಲ್ಲಿ ಯೇಸು ಸ್ವಾಮಿನ ನಿಜವಾಗ್ಲೂ ದೇವರು ಕೈ ಬಿಟ್ರ, ತಂದೆಯಾದ ದೇವರು ಕೈ ಬಿಟ್ರ ಅನ್ನುವಾಗ, ಹೌದು, ತಂದೆಯಾದ ದೇವರು ಯೇಸು ಸ್ವಾಮಿನ ಆ ಕಲ್ವಾರಿ ಶಿಲ್ವೆಯಲ್ಲಿರುವಾಗ ಕೈ ಬಿಡಲ್ಪಡ್ತಾನೆ. ಯಾಕೆಂದರೆ ಅನೇಕರ ಪಾಪದ ದೆಸೆಯಿಂದ ಆತನ ಏನಾಗಿದ್ದಾನೆ ಅಂದರೆ, ನಾವು ಒಬ್ಬೊಬ್ಬರು ಮಾಡಿದಂಥ ಪಾಪಗಳ ದೆಸೆಯಿಂದ ಆತನು ಶಿಲುಬೆಗೆ ಹಾಕಲ್ಪಟ್ಟಿರೋದ್ರಿಂದ ಆತನ ಒಂದು ಮುಖವನ್ನು ನೋಡೋಕ್ಕಾಗದೆ ತಂದೆ ಕೈ ಬಿಟ್ಟಿದ್ದಾನೆ. ತಂದೆ ಯಾಕೆ ಮಗನ ಕೈ ಬಿಟ್ರಂದರೆ, ನಮ್ಮ ಕೈ ಹಿಡಿಲಿಕ್ಕೋಸ್ಕರ, ನಮ್ಮ ಪಾಪ ಕ್ಷಮಾಪಣೆಗಳಿಗೋಸ್ಕರ. ಇವತ್ತು ನಾವು ಎಷ್ಟೋ ವಿಷಯದಲ್ಲಿ ನೋಡ್ತೇವೆ, ನಾವು ಎಷ್ಟೋ ಸರಿ ನಾವು ಅನೇಕ ತೀರ್ಮಾನಗಳನ್ನು ಮಾಡ್ಕೊಳ್ತೇವೆ, ಆದರೆ ತೀರ್ಮಾನಕ್ಕೆ ತಕ್ಕ ಹಾಗೆ ನಾವು ನಡೆಯೋಕ್ಕಾಗ್ತಾ ಇರಲ್ಲ. ಆದರೆ ಇಲ್ಲಿ ನೋಡುವಾಗ ಅನೇಕ ಶಿಷ್ಯರು ಹೋದರು, ಅನೇಕ ಆತನ ಶರೀರಕ್ಕೆ ಸಂಬಂಧಪಟ್ಟಂಥ ಯಾರು ದೂರ ಆದರೂ ನೋವು ಪಡದೇ ಇರೋಂಥ ದೇವರು ಈ ಒಂದು ಸಮಯದಲ್ಲಿ ನೋವು ಪಡುವಾಗ, ಅಷ್ಟು ಮಾತ್ರ ಅಲ್ಲ, ಇಸ್ಕರಿಯೋತನು ಆತನ ಜೊತೆನೇ ಇರ್ತಾನೆ. ಆತನ ಜೊತೆಯಲ್ಲಿದ್ದು ಆತನ ತಿನ್ನುವಂಥ ಊಟದಲ್ಲಿ ಪಾಲುಗಾರನಾಗ್ತಾನೆ, ಆತನ ಜೊತೆಲೇ ಓಡಾಡ್ತಾನೆ. ಅಂಥವನು ಕೂಡ ಕೇವಲ 300 ನಾಣ್ಯಕ್ಕೆ ಯೇಸು ಸ್ವಾಮಿನ ಮಾರ್ತಾನೆ. ಅದನ್ನು ಹೆಂಗೆ ಮಾರ್ತಾನೆ ಅಂದರೆ, ಒಂದು ಮೋಸಕರವಾದಂಥ ರೀತಿಯಲ್ಲಿ ಮಾರ್ತಾನೆ. ಯಾಕಂದರೆ ರೋಮ ಚಕ್ರವರ್ತಿಗಳು ಯೇಸು ಸ್ವಾಮಿನ ಹುಡ್ಕೊಂಡು ಬರ್ತಾ ಇದ್ದಾರೆ, ಆತನನ್ನು ಮರಣಕ್ಕೆ ಆತನನ್ನು ಸಾಯಿಸ್ಬೇಕಂತ ಬರ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂದರೆ, ಇದನ್ನು ಹೋಗಿ ಆಗಲೇ ಒಂದು ರೋಮ ಚಕ್ರವರ್ತಿಗಳಿಗೂ ಮತ್ತು ಇಸ್ಕರಿಯೋತನಿಗೆ ಒಂದು ಒಪ್ಪಂದ ಆಗಿದೆ, ಯಾರಿಗೆ ನಾನು ಹೋಗಿ ಮುತ್ತು ಕೊಡ್ತೀನೋ ಆತನೇ ಯೇಸು ಎಂಬುದಾಗಿ. ಅಂದರೆ ಎಂಥ ಪ್ರೀತಿ ಮಾಡೋರು ಕೂಡ ಈ ಪರಿಸ್ಥಿತಿ ಬರುವಾಗ ಆತನಿಗೆ ವಿರೋಧವಾಗಿ ಎಲ್ಲ ಪರಿಸ್ಥಿತಿ, ಎಲ್ಲ ಪ್ರಕೃತಿ, ದೇವರು ಎಲ್ಲರೂ ಈತನಿಗೆ ಹೆಂಗೆ ಇದೆ ಅಂದರೆ, ಒಂದು ತಿರಸ್ಕರಿಸಲ್ಪಟ್ಟವನಾಗಿದ್ದಾನೆ. ಯಾಕೆಂದರೆ ನಾವು ತಿರಸ್ಕರಿಸಲ್ಪಡಬಾರ್ದಂತ ಆತನು ತಿರಸ್ಕರಿಸಲ್ಪಟ್ಟಿದ್ದಾನೆ. ಆತನು ನಮ್ಮ ಕೈಯನ್ನು ಹಿಡ್ಕೊಳ್ಳೋದಕ್ಕೋಸ್ಕರ ತಂದೆ ಆತನ ಕುಮಾರನ ಕೈಯನ್ನು ಕೈ ಬಿಟ್ಟವನಾಗಿದ್ದಾನೆ. ಈ ಒಂದು ಸಮಯದಲ್ಲಿ ನಾವು ಇದರಿಂದ ತಿಳ್ಕೊಳ್ಬೇಕಾಗಿರೋದೇನೆಂದರೆ,
ನಮಗೆ ಈ ಲೋಕದಲ್ಲಿ ಇವತ್ತು ಯೇಸು ಸ್ವಾಮಿ ಅಷ್ಟು ನೋವು ಅನುಭವಿಸ್ತಾ ಇದ್ದಾನೆ ಅಂದರೆ, ಯಾಕೆಂದರೆ ಸಾಮಾನ್ಯವಾಗಿ ಯೇಸು ಸ್ವಾಮಿ ಸಾಯಿಲ್ಲ. ಒಂದು ಸಾವು ಬಂತಂದರೆ ಹೌದು ಆ ಮನುಷ್ಯ ಸತ್ತ ಬಿಡು ಅಂತ ಅನ್ಕೊಳ್ಳೋ ಅಂತ ಸಾವು ಬಂದಿಲ್ಲ. ಯಾಕೆಂದರೆ ಈತನಿಗೆ ಹಿಂಸೆ ಕೊಟ್ಟು ಕೊಟ್ಟು ಸಾಯಿಸ್ತಾ ಇದ್ದಾರೆ. ಯಾರು ಸುಮ್ಮನೆ ಒಂದು ಸಾವು ಬಂದಿದ್ರೆ ಇದು ಅಷ್ಟು ನೋವು ಆಗ್ತಾ ಇರಲಿಲ್ಲ. ಆದರೆ ಸಾವಿಗಿಂತ ಮುಂಚೆನೆ ಆತನ ಪ್ರಾರ್ಥನೆ ಮಾಡುವಾಗ ಆತನ ದೇಹ ಒಂದು ಮಾಂಸದ ಮುದ್ದೆ ಆಗಿದೆ. ಗೆತ್ಸೆಮ್ ತೋಟದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಹೋಗಿದ್ದಾನೆ. ಪ್ರಾರ್ಥನೆ ಮಾಡುವಾಗ ಆತನ ದೇಹದಿಂದ ರಕ್ತ ಬರ್ತಾ ಇದೆ. ಅಂದರೆ ಆ ಒಂದು ಸಮಯದಲ್ಲಿ ಆತನಿಗೆ ಅಷ್ಟು ಹಿಂಸೆ ಕೊಟ್ಟು ಸಾಯಿಸ್ತಾ ಇದ್ದಾರೆ. ಇಷ್ಟು ಹಿಂಸೆ, ಇಷ್ಟು ನೋವು, ಇಷ್ಟು ಅವಮಾನ ಯಾರಿಗೋಸ್ಕರ ಅಂದರೆ ನಾನು ನೀನು ಮಾಡಿದಂಥ ಪಾಪಗಳಿಗೋಸ್ಕರ, ನಾವು ನೀವು ಮಾಡಿದಂಥ ದ್ರೋಹಗಳಿಗೋಸ್ಕರ, ನಾವು ನೀವು ಮಾಡಿದಂಥ ಆತನಿಗೆ ಒಂದೇ ಒಂದು ಆಶೆ ಏನಂದರೆ ನಾನು ನೀನು ಪರಿಶುದ್ಧವಾಗಿರ್ಬೇಕಂತ. ನಾನು ನೀನು ಪರಿಶುದ್ಧವಾಗಿ ಇರಬೇಕಂತಲೇ ಆತನ ಆ ಕಲ್ವಾರಿಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟಿದ್ದು. ಯಾಕೆಂದರೆ ನಾವು ಎಷ್ಟೋ ಸರಿ ಶಿಲುಬೆ ಬಗ್ಗೆ ತಿಳ್ಕೊಳ್ತೇವೆ, ರಕ್ತದ ಬಗ್ಗೆ ಧ್ಯಾನ ಮಾಡ್ತೇವೆ, ಯೇಸು ಸ್ವಾಮಿ ಬಗ್ಗೆ ತಿಳ್ಕೊತೀವಿ. ಆದರೆ ಎಷ್ಟೋ ಸರಿ ನಾವು ಅಷ್ಟೇ ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ. ಅಂದರೆ ಅಷ್ಟೇ ತಿರಸ್ಕಾರ. ಶಿಲುಬೆ ಬಗ್ಗೆ ನಮಗೆ ಗೊತ್ತು, ಆದರೆ ಆ ಶಿಲುಬೆ ಅಂದರೆ ಏನು, ಏಸು ಅಂದರೆ ಏನು, ಏಸು ರಕ್ತ ಅಂದರೆ ಏನಂತ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಅನೇಕ ಸರಿ ನಿರ್ಲಕ್ಷ್ಯತನ ಮಾಡ್ತೇವೆ. ಆದರೆ ಇವತ್ತು ನಾವು ತಿಳ್ಕೊಳ್ಬೇಕಿರೋದು ಏನಂದರೆ, ಇವತ್ತು ಗ್ರಹಿಸ್ಕೊಳ್ಬೇಕಾಗಿರೋದು ಏನಂದರೆ, ಇವತ್ತು ಗಂಭೀರವಾಗಿ ಅದನ್ನು ಕಿವಿಗೊಟ್ಟು ಕೇಳಿ ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ಬೇಕಾಗಿರೋದೇನೆಂದರೆ, ಆ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದು ನನ್ನ ಪಾಪಕ್ಕಾಗಿ, ನಿನ್ನ ಪಾಪಕ್ಕಾಗಿ. ಮತ್ತೆ ನಾನು ನೀನು ಯಾಕೆಂದರೆ ಒಂದು ಸಾರಿ ತಪ್ಪಿ ಹೋದ ಮಗನ ಬಗ್ಗೆ ನಾವು ನೋಡ್ಕೊಳ್ತೇವೆ. ಆತನು ಇಬ್ಬರ ಮಕ್ಕಳಲ್ಲಿ ಒಬ್ಬ ಮಗ ತಪ್ಪಿ ಹೋಗಿರ್ತಾನೆ. ತಪ್ಪಿ ಹೋದಂಥ ಮಗ ಏನಂದರೆ ಆಸ್ತಿಯಲ್ಲಿ ಬರಬೇಕಾದಂಥ ಎಲ್ಲ ಪಾಲನ್ನು ತೆಗೆದುಕೊಂಡು ಆತನು ಹೋಗ್ತಾನೆ. ಎಲ್ಲವನ್ನು ಕಳ್ಕೊಂಡು ಮತ್ತೆ ತಿರುಗಿ ಬರ್ತಾನೆ. ತಿರುಗಿ ಬರುವಾಗ ಆತನ ತಂದೆ ಯಾವ ಮಾತ್ರಕ್ಕೆ ಆ ಮಗನನ್ನು ತಿರಸ್ಕಾರ ಮಾಡಲ್ಲ. ಯಾಕಂದರೆ ಇರುವಂಥ ಮಗನಿಗಿಂತ ಆತನನ್ನೇ ಹೆಚ್ಚು ಪ್ರೀತಿ ಮಾಡಿ ಆತನಿಗೆ ಕೊಡಬೇಕಾದಂಥ ಸ್ಥಾನ, ಮಾನ, ಗೌರವವನ್ನು ಕೊಡ್ತಾರೆ. ಆದರೆ ತಿರುಗಿ ಬಂದವನು ಮತ್ತೆ ತಪ್ಪು ಮಾಡಿದಂಥ ನಾವೆಲ್ಲಿ ನೋಡಿಲ್ಲ. ಇವತ್ತು ನಾವು ಕೂಡ ಎಷ್ಟೋ ಸರಿ ನಮಗೆ ಯೇಸು ಸ್ವಾಮಿ, ಪವಿತ್ರಾತ್ಮ ದೇವರು ನಮಗೆ ಅನೇಕ ಸರಿ ನಮ್ಮನ್ನು ಎಚ್ಚರಿಸ್ತಾರೆ. ನಾನು ಏನು ಮಾಡಿದರೆ ಸರಿನೋ, ಏನು ಮಾಡಿದರೆ ತಪ್ಪು ಅಂತ ನಮಗೆ ಹೇಳ್ತಾ ಇರ್ತಾರೆ. ಆದರೆ ಪವಿತ್ರಾತ್ಮ ಇಲ್ಲಿ ಹೇಳುವಾಗ ನಾವು ಎಷ್ಟೋ ಸರಿ ಆ ಮಾತುಗಳನ್ನು ತಿರಸ್ಕಾರ ಮಾಡ್ತೀವಿ. ಯಾವ ಪಾಪ ನೀನು ಮಾಡಬೇಡ ಅಂತ ಹೇಳ್ತಾ, ಪಾಪ ಮಾಡಬಾರ್ದು, ನೀನು ಪಾಪಿಯಾಗಿ ಈ ಲೋಕದಲ್ಲಿ ಜೀವಿಸಬಾರ್ದಂತ ಯೇಸು ಸ್ವಾಮಿ ಆವತ್ತು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟನು, ಅದನ್ನು ಮರಿತಾ ಇದ್ವಿ. ಯಾಕಂದರೆ ನಾವು ಮಾಡುವಂಥ ಪಾಪ ನಮಗೆ ಏನಂದರೆ ಅದು ಅಂದರೆ ಎಷ್ಟೋ ಸಲ ತೀರ್ಮಾನ ಮಾಡ್ಕೊತೀವಿ, ನಾವು ಈ ಪಾಪ ಮಾಡಬಾರ್ದು, ಇದು ದೇವರಿಗೆ ನೋವುಪಡಿಸುವಂಥದ್ದು ಅಂತ ಅನ್ಕೊತೀವಿ. ಆದರೆ ಕೆಲವೊಂದು ಸಂದರ್ಭಗಳು ಬರುವಾಗ ಆ ಪಾಪನ ನಾವು ಹೇಳಿದಂಥ ಒಪ್ಪಂದ ಅಂದರೆ ಯೇಸು ಸ್ವಾಮಿ ಒಟ್ಟಿಗೆ ನಾನು ನೀನು ಮಾಡ್ಕೊಂಡಂಥ ತೀರ್ಮಾನನ ಮರೆತು ಎಷ್ಟೋ ಸರಿ ನಾವು ಪಾಪ ಮಾಡೋರಾಗಿದ್ದೇವೆ. ಆ ಪಾಪ ಮಾಡ್ತಾ ಮಾಡ್ತಾ ಅವತ್ತು 2025 ಹಿಂದೆ ಏನು ಶಿಲುಬೆಗೆ ಹಾಕಿ ಏಟ್ ಕೊಟ್ಟು ಅವತ್ತೇನು ಅವಮಾನ ಮಾಡಿದ್ರು ಅಲ್ಲಿಗೆ ಮುಗಿಲಿಲ್ಲ. ನೀನು ನಾನು ಮಾಡುವಂಥ ಪ್ರತಿನಿತ್ಯ ಒಂದೊಂದು ಪಾಪದಿಂದಲೂ ಪ್ರತಿದಿನವೂ ಯೇಸು ಸ್ವಾಮಿನ ಪದೇ ಪದೇ ನಾವು ಶಿಲುಬೆಗೆ ಹಾಕ್ಸ್ತಾ ಇದ್ವಿ. ಪ್ರತಿ ಕ್ಷಣ ಪದೇ ಪದೇ ನಾವು ಆತನನ್ನು ಅವಮಾನ ಪಡಿಸ್ತಾ ಇದ್ವಿ, ಆತನನ್ನು ಅಲಕ್ಷ್ಯ ಮಾಡ್ತಾ ಇದ್ವಿ. ನಿಜವಾಗ್ಲೂ ಇವತ್ತು ನಾನು ನೀನು ಯೇಸು ಸ್ವಾಮಿನ ಪ್ರೀತಿ ಮಾಡೋದಾದರೆ ಪ್ರೀತಿ ಮಾಡೋದಾದರೆ ಆತನ ಕೊಟ್ಟಂಥ ರಕ್ತಕ್ಕೆ ನಾವು ಒಂದು ಬೆಲೆಯನ್ನು ಕೊಡೋದಾದರೆ ನಾನು ನೀನು ಇನ್ನು ಮೇಲೆ ಮಾರು ಮನಸ್ಸು ಹೊಂದಬೇಕಾಗಿದೆ. ಮಾರು ಮನಸ್ಸು ಅಂದರೆ ಮಾಡಿದ ತಪ್ಪನ್ನೇ ಪ್ರತಿ ದಿನ ಮಾಡೋದಲ್ಲ. ನಾವು ಸುಮಾರು ವರ್ಷಗಳಿಂದ ನಮ್ಮ ಸಭಾ ಸೇವಕರು ಒಂದು ಹೇಳ್ತಿದ್ರು, ಪಾಪ ಅಂದರೆ ಹೇಗೆ ಅಂದರೆ ನಾಯಿ ತಾನು ಕಕ್ಕಿದ್ದನ್ನು ಹೋಗಿ ತಿರುಗಿ ಅಂದರೆ ಏನು ನಾಯಿ ಏನು ತಿಂತದಲ್ಲ ಅದನ್ನು ಕಕ್ಕುತ್ತೆ, ಮತ್ತೆ ಅದನ್ನೇ ಹೋಗಿ ನೆಕ್ಕುತ್ತೆ. ಅಂದರೆ ಪಾಪ ಕೂಡ ಅದೇ ಅಸಹ್ಯ. ಅಂದರೆ ಇಲ್ಲಿ ನಾವು ಪರಿಶುದ್ಧರಂತ ದೇವರು ನಮ್ಮನ್ನು ಕರೆಯಲ್ಪಟ್ಟಿಲ್ಲ, ನಾವು ಪಾಪಿಗಳಾಗಿರೋದ್ರಿಂದನೇ ದೇವರು ನಮ್ಮನ್ನು ಹುಡುಕಿ ನಮ್ಮನ್ನು ರಕ್ಷಿಸೋದಕ್ಕೋಸ್ಕರ ಅವತ್ತು ಆ ಕಲ್ವಾರಿಯಲ್ಲಿ ಪ್ರಾಣ ಕೊಟ್ಟಿದ್ದು. ಆದರೆ ನಾವು ಎಲ್ಲರೂ ಪಾಪಿಗಳು, ಹೌದು, ನಾವು ಪಾಪ ಮಾಡಿದ್ದೇವೆ. ಆದರೆ ದೇವರನ್ನು ನಂಬಿ ಇವತ್ತು ರಕ್ಷಣೆ ಮಾರ್ಗದಲ್ಲಿರುವಂಥ ನಾವು, ಇವತ್ತು ಆತ್ಮಿಕವಾಗಿ ಬೆಳೆತಿರೋ ನಾವು, ಇವತ್ತು ವಾಕ್ಯವನ್ನು ಕೇಳಿಸ್ಕೊಳ್ಳುವಂಥ ನಾವು, ಇವತ್ತು ಅನ್ಯೋನ್ಯತೆಯಲ್ಲಿ ಪಾಲುಗಾರರಾಗುವಂಥ ನಾವು, ದ್ರಾಕ್ಷಾರಸದಲ್ಲಿ ಪಾಲುಗಾರರಾಗುವಂಥ ನಾವು ಮತ್ತೆ ಮತ್ತೆ ಮಾಡಿದ ತಪ್ಪುಗಳನ್ನು ಮಾಡಬೇಡ್ರಿ. ಯಾಕಂದರೆ ನಾನು ನೀನು ಮಾಡಬಾರ್ದು. ನನಗೂ ನಿನಗೂ ದೇವರು ಎಚ್ಚರಿಸ್ತಾ ಇದ್ದಾನೆ, ಪ್ರತಿ ಕ್ಷಣ ಎಚ್ಚರಿಸ್ತಾ ಇದ್ದಾನೆ, ಇದು ತಪ್ಪು, ಇದು ತಪ್ಪು, ಇದು ತಪ್ಪು ಅಂತ. ಆದರೆ ನಾವು ಅವಿಧೇಯತೆ ತೋರಿಸೋದ್ರಿಂದ ಕೂಡ ನಾವು ದೊಡ್ಡ ಪಾಪಿಗಳಾಗಿದ್ದೇವೆ. ಪಾಪ ಅಂದರೆ ದೊಡ್ಡ ಪಾಪ ಯಾರನ್ನೋ ಕೊಲೆ ಮಾಡೋದ್ರಿಂದ ಪಾಪ ಅಲ್ಲ, ಯಾರೋ ಜೊತೆ ವ್ಯಭಿಚಾರ ಮಾಡೋದ್ರಿಂದ ಅಲ್ಲ, ಯಾರನ್ನ ನಾವು ನಾವು ಏನೋ ಮಾಡ್ತೀವಿ ಅನ್ನೋದೇ ದೊಡ್ಡ ಪಾಪ ಅಲ್ಲ. ಆದರೆ ಪಾಪ ಅಂದರೆ ನಮ್ಮ ಮನಸ್ಸೊಳಗೆ ಅನೇಕ ಹೋರಾಟ ಆಗ್ತಾ ಇದೆ, ಶರೀರಕ್ಕೂ ಆತ್ಮಕ್ಕೂ ಅನೇಕ ಹೋರಾಟ ಆಗ್ತಾ ಇದೆ. ಆತ್ಮ ಮಾಡಬೇಡ ಅಂದದ್ದು ಶರೀರ ಮಾಡ್ತಾ ಇದೆ. ಶರೀರ ಏನು ಅಪೇಕ್ಷೆ
ಅಪೇಕ್ಷೆ ಪಡ್ತಾ ಇದೆಯೋ ಅದನ್ನು ಮಾಡೋದ್ರಿಂದ ನಾವು ದಿನೇ ದಿನೇ ಯೇಸು ಸ್ವಾಮಿನ ಶಿಲುಬೆಗಾಗ್ತಾ ಇದ್ವಿ. ನಿಜವಾಗ್ಲೂ ನೀನು ನಾನು ಯೇಸು ಸ್ವಾಮಿನ ಪ್ರೀತಿ ಮಾಡ್ತಾ ಇದ್ದೀವ್ಯಾ? ಯೇಸು ಸ್ವಾಮಿನ ಚೆನ್ನಾಗಿ ಅರ್ಥಕೊಂಡಿದ್ವಿ, ಶಿಲುಬೆ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ವಿ? ಹಾಗಾದರೆ ಯೇಸು ಸ್ವಾಮಿ ಏನು ಹೇಳ್ತಾರೋ ಆತನ ಇನ್ನೊಂದು ಸಾರಿ ನಮ್ಮನ್ನು ನೋಡಿ ನೋವು ಪಡುವ ರೀತಿಯಲ್ಲಿ ನಾವು ಜೀವಿಸಬಾರ್ದು. ಮತ್ತು ಪ್ರತಿ ದಿನ ಆತನ ಶಿಲುಬೆಗೆ ಹಾಕಿ ಆತನ ಗಾಯ ಪಡುವ ರೀತಿಯಲ್ಲಿ ನಾವು ಜೀವಿಸಬಾರ್ದು. ಪಾಪ ಮಾಡಿದ್ದೇವೆ, ಪಾಪವನ್ನು ಫುಲ್ ಸ್ಟಾಪ್ ಮಾಡಬೇಕು. ಆದರೆ ದೇವರು ಏನು ಹೇಳ್ತಾ ಇದ್ದಾರೋ ಆ ಮಾರ್ಗದಲ್ಲಿ ನಾವು ನಡಿಬೇಕು. ಯಾಕೆ ಇವತ್ತು ನಾವು ಹಾಗೆ ಮಾಡಬೇಕಂದ್ರೆ ಆತನು ನಮಗಾಗಿ ಆತನ ರಕ್ತ ಸುರಿಸಿದಕ್ಕೆ ಅದಕ್ಕೆ ಬೆಲೆ ಏನು ಕೊಡೋಕ್ಕಾಗ್ತಾ ಇಲ್ಲ, ಅದಕ್ಕೆ ನಾವು ಏನು ಬೆಲೆ ಕಟ್ಟೋಕ್ಕಾಗ್ತಾ ಇಲ್ಲ. ಕಟ್ಟಬೇಕಾಗಿರೋದೇನೆಂದರೆ ನಮ್ಮ ಪರಿಶುದ್ಧತೆಯ ಜೀವನ. ದೇವರು ಬರೋಣ ಹತ್ತಿರವಾಗಿದೆ. ಈ ಲೋಕದಲ್ಲಿ ನಮಗೆ ಅನೇಕ ರೀತಿಯಲ್ಲಿ ಮಾನಸಿಕವಾಗಿ ಡಿಸ್ಟರ್ಬ್ ಮಾಡಲಿಕ್ಕೆ ಅನೇಕ ಶೋಧನೆಗಳು ಬರ್ತವೆ. ಆ ಶೋಧನೆಗಳಲ್ಲಿ ನಾವು ಯಾವಾಗ ದೃಢವಾಗಿ ಆ ರಕ್ತದ ಬಗ್ಗೆ ಮತ್ತು ಯೇಸುವಿನ ಬಗ್ಗೆ ಮತ್ತು ಶಿಲುಬೆ ಬಗ್ಗೆ ಯಾವಾಗ ನಾವು ಪ್ರತಿನಿತ್ಯ ಅದನ್ನು ನೆನಪಲ್ಲಿ ಇಟ್ಕೊಂಡು ನಡೆಯೋದಾದರೆ ನಾವು ಏನೇ ಶೋಧನೆ ಬಂದರೂ ಕೂಡ ಆ ಶೋಧನೆಯನ್ನು ಜಯಿಸುವ ಶಕ್ತಿ ನಮ್ಮಲ್ಲಿ ಇರ್ತದೆ. ಆದರೆ ಇಲ್ಲಿ ನೋಡ್ರಿ, ಇಂಥ ಸಂದರ್ಭ ಬಂದರೂ ಕೂಡ ದೇವರಿಂದ ಈತನ ಕೈ ಬಿಡಲ್ಪಟ್ಟಿದ್ದಾನೆ ಅಂದರೂ ಕೂಡ ಆತನು ಎಲ್ಲಿ ಕೂಡ ಒಂದು ಚೂರು ಪಾಪ ಮಾಡಿದ್ದು ನಾವು ನೋಡಿಲ್ಲ. ಯಾಕೆಂದರೆ ಆತನು ಸಹಿಸ್ಕೊಳ್ಳಾರ್ದೆ ಒಬ್ಬ ಮನುಷ್ಯನಾಗಿ ಯಾವ ರೀತಿ ಒಂದು 100% ಒಬ್ಬ ಮನುಷ್ಯನಾಗಿ ಇದನ್ನು ಅಪ್ಪ ತಂದೆ ಇದನ್ನು ನನಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ, ಇದನ್ನು ನಾನು ಮಾಡೋಕ್ಕಾಗಲ್ಲ ಅಂತ ಬಿಟ್ಟಿದ್ರೆ ಇವತ್ತು ನಾನು ನೀನು ಪರಿಶುದ್ಧರಾಗಿರೋಕ್ಕಾಗ್ತಾ ಇಲ್ಲ, ಆಗ್ತಿರಲಿಲ್ಲ. ನಾನು ನೀವು ಬಿಡುಗಡೆ ಇರೋಕ್ಕಾಗ್ತಾ ಇರಲಿಲ್ಲ. ನಾನು ನೀನು ಒಂದು ಸ್ವರ್ಗಕ್ಕೆ ಪಾಲುಗಾರ ಆಗಲಿಕ್ಕೆ ಆಗ್ತಾ ಇರಲಿಲ್ಲ. ಇದೆಲ್ಲ ನಮಗೆ ಬೇಕು. ಈ ಲೋಕದಲ್ಲಿ ಒಂದು ಪರಿಶುದ್ಧ ಜೀವನ ಮಾಡಬೇಕಂದ್ರೆ ಯೇಸು ಸ್ವಾಮಿಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ, ಯೇಸು ಸ್ವಾಮಿನ ಚೆನ್ನಾಗಿ ತಿಳ್ಕೊಳ್ಬೇಕಾಗಿದೆ. ನಾವು ಆತನನ್ನು ನಂಬೋದು ಮಾತ್ರವಲ್ಲ, ಆತನ ವಾಕ್ಯ ಓದೋದು ಮಾತ್ರವಲ್ಲ, ಆತನ ಪ್ರಾರ್ಥನೆ ಮಾಡೋದು ಮಾತ್ರವಲ್ಲ, ನಾವು ಅನೇಕ ವಿಷಯದಲ್ಲಿ ಮಾರ್ಪಾಡು ಹೊಂದಬೇಕಾಗಿದೆ. ಅನೇಕ ವಿಷಯದಲ್ಲಿ ನಮ್ಮ ಮನಸ್ಸನ್ನು ಬದಲಾಯಿಸ್ಕೊಳ್ಬೇಕಾಗಿದೆ. ಶರೀರದ ಆಶೆಗಳನ್ನು, ಈ ಲೋಕದ ಶರೀರದ ಆಶೆಗಳನ್ನು ಶಿಲುಬೆಗೆ ಹಾಕಲ್ಪಟ್ಟವರಾಗಿ ಆತ್ಮ ಭರಿತರಾಗಿ ಆತ್ಮ ಏನು ಹೇಳಿತ್ತೋ ಅದನ್ನು ಮನಸ್ಸಿಗೆ ತಂದುಕೊಂಡು ಮನಸ್ಸು ಹೇಳಿದ ಹಾಗೆ ನಮ್ಮ ಶರೀರವನ್ನು ನಾವು ರೂಪಿಸ್ಕೊಳ್ಬೇಕಾಗಿದೆ. ಯಾವ ಮಾತ್ರಕ್ಕೂ ಆತ್ಮವನ್ನು ದೂರ ಮಾಡಿಕೊಂಡು ನಾವು ಶರೀರದ ಇಚ್ಛೆಯಿಂದ ನಡೆಯೋದಾದರೆ ಯೇಸು ಸ್ವಾಮಿನ ದಿನ ಗಾಯಪಡಿಸೋರಾಗ್ತೇವೆ. ಅವತ್ತು ಆ ಸಿಪಾಯಿಗಳು, ಆ ಚಕ್ರವರ್ತಿಗಳು ಅವ್ರು ಮಾಡಿದ್ದೇ ತಪ್ಪ ಅಂತ ಅನ್ನೋಕ್ಕಾಗಲ್ಲ. ಯಾಕೆಂದರೆ ನಾನು ಇವತ್ತು ಮತ್ತೆ ಪಾಪ ಮಾಡಿ ಶಿಲುಬೆಗೆ ಹಾಕೋದಾದರೆ ಅವ್ರಿಗಿಂತಲೂ, ಯಾಕೆಂದರೆ ಅವರಿಗೆ ಗೊತ್ತಿಲ್ಲದೆ ಅವ್ರು ತಪ್ಪು ಮಾಡಿದರು. ಇವತ್ತು ಗೊತ್ತಿದ್ದು ನಾವು ತಪ್ಪು ಮಾಡೋದಾದರೆ ಆವತ್ತು ನೋವು ಪಟ್ಟಿದ್ದಕ್ಕಿಂತ ಹೆಚ್ಚಾದ ನೋವು ಇವತ್ತು ನಾವು ಪಡಿಸೋರಾಗ್ತೀವಿ. ಆದರೆ ಯೇಸು ಸ್ವಾಮಿ ಮಗನು ನಾನು ನೀನು ಆಗಿರುವಾಗ ತಂದೆಗೆ ಹೇಗೆ ಇಷ್ಟನೋ, ತನ್ನ ಚಿತ್ತ ಏನಿದೆಯೋ, ಆತನ ಉದ್ದೇಶ ಏನಿದೆಯೋ ಅದಕ್ಕೆ ಒಳಪಟ್ಟವರಾಗಿ ಜೀವಿಸಬೇಕು ವಿನಃ ಆತನಿಗೆ ವಿರೋಧವಾಗಿ ಜೀವಿಸೋದಾದರೆ ನಾವು ಇವತ್ತು ಪಶ್ಚಾತ್ತಾಪ ಪಡಬೇಕಾಗಿದೆ. ಇವತ್ತು ನೀನು ಏನೆಲ್ಲ ದೇವರಿಗೆ ಇಷ್ಟ ಇಲ್ಲದ ಮಾಡಿ ಇವತ್ತು ಇಲ್ಲಿ ಕೂತ್ಕೊಂಡಿದ್ಯೋ, ಅಕಸ್ಮಾತ್ ದೇವರ ಆತ್ಮನ ನಿನಗೆ ಈ ಕ್ಷಣದಲ್ಲಿ ಇದು ನೀನು ಮಾಡ್ತಾ ಇರೋದು ತಪ್ಪು, ಈ ತಪ್ಪಿನಿಂದ ನನ್ನನ್ನು ಶಿಲುಬೆಗೆ ಹಾಕಿಸ್ತಾ ಇದೆಯಾ, ಈ ತಪ್ಪಿನಿಂದ ನಾನು ನೋವು ಪಡ್ತಾ ಇದ್ದೀನಿ, ಈ ತಪ್ಪಿನಿಂದ ನಾನು ಗಾಯಗೊಂಡಿದ್ದೀನಿ ಅಂತ ನನ್ನ ಹತ್ರ ಮಾತಾಡೋದಾದರೆ, ಇವತ್ತು ಪಶ್ಚಾತ್ತಾಪ ಪಡೋದಾದರೆ, ನೀನು ಪಶ್ಚಾತ್ತಾಪ ಪಟ್ಟು ಅದರ ಬಿಟ್ಬಿಡೋದಾದರೆ ದೇವರು ನಿನ್ನನ್ನು ಮೊದಲಿಗಿಂತಲೂ 2ರಷ್ಟು ಪ್ರೀತಿ ಮಾಡುವಂಥವನಾಗಿದ್ದಾನೆ, ಮೊದಲಿಗಿಂತಲೂ 2ರಷ್ಟು ನಿನ್ನನ್ನು ಆಶೀರ್ವದಿಸುವವನಾಗಿದ್ದಾನೆ. ನೀನು ಇರುವಂಥ ಸ್ಥಿತಿಗಿಂತ ಇನ್ನೊಂದು ಸ್ಥಿತಿಗೆ ಕರ್ಕೊಂಡು ಹೋಗೋನಾಗಿದ್ದಾನೆ. ಮತ್ತೆ ನೀನು ಮಾಡಿದ ತಪ್ಪನ್ನು ಮಾಡಬೇಡ ಎಂಬುದಾಗಿ ಈ ವಾಕ್ಯದ ಮೂಲಕ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಇವತ್ತು ಈ ವಾಕ್ಯವು ನಮಗೆ ಆಶೀರ್ವಾದದಾಯಕವಾಗಿದೆ ಎಂಬುದಾಗಿ ನಾನು ನಂಬ್ತೇನೆ. ಈ ಸಂದರ್ಭ ಕೊಟ್ಟಿದ್ದಂಥ ದೇವರಿಗೂ ಸಭಾ ಸೇವಕರು ದೇವರ ಹೆಸರಲ್ಲಿ ವಂದನೆ ಸಲ್ಲಿಸ್ತೇನೆ.